ಚಿರು ನಿಂದೊಂದು ಸೈನ್ ಹಾಕೊಡು. ನೀನು ಹೆಂಗೆ ಹಾಕ್ತಿ ಅಂತ ನೋಡೋಣ. ಸೈನ್ ಬರುತ್ತಾ? ಸೈನ್ ಹಾಕಕ್ಕೆ ನಿನಗೆ ಬರುತ್ತೆ. ಈ ಕಾಲೇಜ್ ಸ್ಕೂಲ್ಗಳೆಲ್ಲ ಸೈನ್ ಹಾಕ್ತೀನಿ ನೀನು, ಅಲ್ಲೇ ಹಾಕೋ ಸೈನ್ ಹಾಕ್ತೀನಿ. ನಿಂಗೆ ಬರುತ್ತಾ? ಅನ್ಕೊಳ್ಳೋದೇನಿಲ್ಲ, ಆದ ಸಾಕು. ಇನ್ನೊಂದ್ಸಲಿ ಮಾಡು. ತುಂಬಾ ಎಫೆಕ್ಟಿವ್ ಇದೆ. ಕೊಡ ನನಗೆ. ಇರು ಕೊಡು ನಾನು ಅದಲ್ಲ ಆಯ್ತದು. ಗುಡ್ ಮಾರ್ನಿಂಗ್ ಗೈಸ್ ವಿತ್ ಗುಡ್ ಪ್ರಾಂಕ್. ಹೆಂಗೆ ಗುಡ್ ಮಾರ್ನಿಂಗ್ ಎಲ್ಲ ಗುಡ್ ಆಫ್ಟರ್ನೂನ್. ನಾವು ಬ್ಲಾಗ್ ಎಂಟ್ರಿ ಆಗಿದ ತಕ್ಷಣ ಒಂದು ಪ್ರಾಂಕ್ ಎಲೆಕ್ಟ್ರಿಕ್ ಶಾಕ್ ಕಣ್ಣಿಗೆ ಕೊಟ್ಬಿಟ್ಟೆ. ಹಾಯ್ ಹಲೋ ನಮಸ್ತೆ ಗೈಸ್, ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಅಂಡ್ ವೆಲ್ಕಮ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ಎಂತ ಕ್ರೇಜಿಯಸ್ಟ್ ಬ್ಲಾಗ್ ಅಂದ್ರೆ ಸೂಪರ್ ಆಗಿರುತ್ತೆ. ಇನ್ನು ಈ ಬ್ಲಾಗ್ ಏನ್ ಮಾಡ್ತಾ ಇದೀನಿ ಅಂತ ಚಿರಂತ್ಗೆ ಮತ್ತೆ ನಮ್ಮ ಚೋಟ ಮರಿಗೆ ಗೊತ್ತಿಲ್ಲ. ಸೊ ಏನೇನೆಲ್ಲ ಆಗುತ್ತೆ, ಯಾವ ತರ ಇದೆ ಅಂತ ನಿಮ್ಗೆ ಹೋಗ್ತಾ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಟೈಮ್ ಬಂದ್ಬಿಟ್ಟು 12:30. ಸೊ ಎಲ್ಲರೂ ರೆಡಿ ಆಗ್ತವ್ರೆ. ರೆಡಿ ಆಗಿದ ತಕ್ಷಣ ಏನ್ ಬ್ಲಾಗ್ ಇದು ಅಂತ ಅವ್ರಿಗೆಲ್ಲ ಫಸ್ಟ್ ತಿಳಿಸ್ತೀನಿ. ಈ ಒಂದು ಬ್ಯೂಟಿಫುಲ್ ಬ್ಲಾಗ್ ನ ಪೂರ್ತಿ ನೋಡಿ ಅಂಡ್ ಎಂಜಾಯ್ ಮಾಡ್ತಾರೆ. ರೆಡಿನಾ ಇವತ್ತಿನ ಬ್ಲಾಗ್ಗೆ? ನಮ್ ಚೋಟ ಮರಿ ಬರ್ಲಿ ರೀ. ಇವತ್ತಿನ ಒಂದು ಬ್ಯೂಟಿಫುಲ್ ಕ್ರೇಜಿಯಸ್ಟ್ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಒಂದು ಬದುಕೆ, ಇವಳ್ದು ಒಂದು ಬದುಕೆ. ಅಯ್ಯೋ ದೇವರೇ, ಇವತ್ತೊಂದು ಕ್ರೇಜಿಯಸ್ಟ್ ವ್ಲಾಗ್ ಐತೆ. ರೆಡಿನಾ ನೀನು? ಫುಲ್ ಎಕ್ಸೈಟ್ಮೆಂಟಾ? ಅಲ್ಲಲ್ಲಲ್ಲಲ್ಲ ಗೈಸ್, ಎಲ್ರು ಫುಲ್ ಎಕ್ಸೈಟ್ಮೆಂಟ್ ಅಲ್ಲವ್ರೆ. ಚಿರಂತ್ ಅಂತೂ ಏನ್ ಬ್ಲಾಗು ತಲೆ ಮೇಲೆ ತಲೆ ಹುಳ ಅವ್ನ್ ಬಿಡ್ಕೋತವನೆ. ಅವ್ನಿಗೆ ಏನಂತ ಗೊತ್ತಾಗ್ತಿಲ್ಲ ಒಟ್ನಲ್ಲಿ. ಇವತ್ತು ಬ್ಲಾಗು ನಿಮ್ಮಿಬ್ರು ಪರ ಇರುತ್ತಾ, ಇಲ್ಲಾಂದ್ರೆ ನಿನ್ ಪರ ಇರುತ್ತಾ, ಇಲ್ಲ ಬಬಿತಾ ಪರ ಇರುತ್ತಾ? ನನ್ ಪರವಾಗಿರುತ್ತೆ. ಇಬ್ರು ಪರ. ಸೂಪರ್. ಓಕೆ, ನಮ್ಮಮ್ಮ ಇವಾಗ ಫ್ರೆಶ್ ಅಪ್ ಆಗ್ಬೇಕು, ಅವ್ರನ್ನ ಸೊಸೈಟಿ ಅಂಗಡಿಲಿ ಬಿಡ್ಬೇಕು. ಅವ್ರನ್ನ ಅಲ್ಲಿಂದ ಬಿಟ್ಟು ಈ ಬ್ಲಾಗ್ ನೆಕ್ಸ್ಟ್ ಏನ್ ಕತೆ ಅಂತ ಹೇಳ್ತೀನಿ. ಓಕೆ, ಸೊ ಏನಂದ್ರೆ ಈ ಒಂದು ಬ್ಲಾಗ್ ಅಲ್ಲಿ ನಾನು ಬರೀ ಚಿರಂತ್ ಮಾತ್ರ ಕೊಡಿಸ್ತಾ ಇರೋದು. ಬಬಿತಾಗ ನಾನು ಏನು ಕೊಡಿಸ್ತಾ ಇಲ್ಲ. ಚಿರಂತ್ ನಾನು ಇಬ್ರು ಕೂಡ ಅವಳ ಮುಂದೆನೆ ತಿಂತೀವಿ, ಬಟ್ ಬಬಿತಾಗೆ ನಾವು ಕೊಡಿಸ್ತಾ ಇಲ್ಲ. ಇದೇ ಇವತ್ತಿನ ಬ್ಲಾಗ್. ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಚೀಟಿಂಗ್ ಕರ್ತಾ ಇತ್ತು. ಫೈನಲಿ ಇವಾಗ ಹೊರಡುವ ಸಮಯ. ಇಷ್ಟೊತ್ತು ಒಂಚೂರು ನಮ್ಮ ಅಮ್ಮ ರೆಡಿ ಆಗ್ತಿದ್ರು, ಅವ್ರು ರೆಡಿ ಆದ್ರು. ಇವಾಗ ಹೊರಡ್ತಾ ಇದೀವಿ. ಹೊರಡಕ್ಕಿನ ಮುಂಚೆ ಇವತ್ತಿನ ಬ್ಲಾಗ್ ಏನೇನ್ ಮಾಡ್ತೀರಿ ಅಂತ ಇವ್ರಿಬ್ರಿಗೂ ತಿಳಿಸ್ತಾ ಇದೀನಿ. ಕ್ಯೂರಿಯಾಸಿಟಿಯಿಂದ ಕಾಯ್ತವ್ರೆ ಇವರಿಬ್ರು. ಏನಂತ ಗೊತ್ತಿಲ್ಲ, ಒಟ್ನಲ್ಲಿ ಕ್ಯೂರಿಯಾಸಿಟಿಯಿಂದ ಕಾಯ್ತವ್ರೆ. ಇವತ್ತಿನ ಬ್ಲಾಗ್ ಅಲ್ಲಿ ಇವರಿಬ್ರನ್ನ ಇವತ್ತು ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಡಾಮಿನೋಸ್, KFC, ಝೂಡಿಯೋ, ಪೋಲಾರ್ ಬಿಯರ್. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಸೊ ಇಷ್ಟು ಒಂದು 4-5 ಶಾಪ್ಗೆ ಇವತ್ತು ಇವರಿಬ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ, ಹೋಗುವ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ರೆಡಿನಾ? ನಂಗೆ ಗೊತ್ತಿಲ್ಲ, ಅವೆಲ್ಲ ಹೋಗ್ತಾ ಗೊತ್ತಾಗುತ್ತೆ. ಅಮುಕ್ ಡುಮುಕ್ ಅನ್ಕೊಂಡು ಒಂದು ಹಾಕಂಗೆ. ಅವಳು ಕರೆಕ್ಟಾಗಿ ಮಾಡ್ದ, ಅವಳ ತರ ಮಾಡೋ ಮಾಡ. ಇವ್ನ್ಯಾವನ ಪಿಡ್ಸ್ ಬಂದಿರಂಗ. ಬನ್ನಿ, ರೆಡಿ ಆಗಿರಿ, ಹೋಗ್ರಿ. ಬೇಗ ಪಟ್ ಅಂತ ರೆಡಿ ಆಗಿರಿ. ಟ್ವಿಸ್ಟ್ ಮೇಲ್ ಟ್ವಿಸ್ಟ್. ತಿಂದ್ಬಿಟ್ಟು ಪಾತ್ರೆ ತೊಳಿ ಹಂಗೆಲ್ಲ ಇಲ್ದೆ ಟ್ವಿಸ್ಟ್ ಕೊಡ್ತೀನಿ ಬಾ. ಈ ವ್ಲಾಗು ಏನಂತ ನಮ್ಮಮ್ಮ ಗೊತ್ತು, ನಮ್ಮಮ್ಮಗೆ ಹೇಳ್ಬಿಟ್ಟಿದ್ದೀನಿ. ಅದಕ್ಕೆ ಏನಂದ್ರೆ ನೆಕ್ಸ್ಟ್ ವ್ಲಾಗು ದೇವ್ರಾಣಿ ನಮ್ಮಮ್ಮಗೆ ಹೇಳಲ್ಲ, ನಮ್ಮಮ್ಮಗೆ ಹೇಳ್ದಲೇ ಮಾಡ್ತೀನಿ ನಾನು ಈ ತರ ವ್ಲಾಗ್ನೆಲ್ಲ ಪಕ್ಕ. ಬನ್ನಿ, ಏನಾದ್ರೂ ಕೇಳ್ಬೇಕಲ್ಲ. ನಡ್ರಿ ಮುಂದೆ. ಇವಾಗ ನಿಮ್ಮಿಬ್ರಿಗೆ ಒಂದೇ ಒಂದು ಚಿಕ್ಕದಾಗಿ ರೂಲ್ಸ್ ಏನ್ ಗೊತ್ತಾ? ಮುಂದೆ ಬಾ. ಈಗ ನಾನು ಏನೇ ಒಂದು ಹೇಳಕ್ ಹೋಗ್ತಿದ್ರು ಅದನ್ನ ಜೋಶಲ್ಲಿ ಹೇಳ್ಬೇಕಿಬ್ರು. ಓಕೆ, ಯಾವ ಪಾಯಿಂಟ್ ಅಲ್ಲೂ ನೀವು ಬಿಡಂಗಿಲ್ಲ. ಗೈಸ್, ಇವಾಗ ನಾವು ನಮ್ಮ ಚಿರು ಮತ್ತೆ ಬಬಿತಾನ ಕರ್ಕೊಂಡು ಹೋಗ್ತಾ ಇದೀವಿ. ಆಮೇಲೆ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಕ್ರೇಜಿ ಇದೆ ಅನ್ಕೊಳ್ಳಿ. ಲೆಟ್ಸ್ ಗೋ. ಸೊ ಟೈಮ್ ಬಂದ್ಬಿಟ್ಟು 3:30. ಸ್ವಲ್ಪ ಲೇಟ್ ಆಯ್ತು. ಏನ್ ಮಾಡಕ್ಕಾಗಲ್ಲ, ನಂದೊಂಚೂರು ಎಡಿಟಿಂಗ್ ಬರ್ಸಿದೆ, ಅದನ್ನ ಮುಗಿಸ್ಬೇಕು. ಅದನ್ನ ಮುಗಿಸ್ಬಿಟ್ಟೆ ನಾನು ಮುಂದಿನ ಕೆಲಸ ಮಾಡಕ್ಕಾಗೋದು. ಅಲ್ಲಿವರೆಗೂ ಏನು ಮಾಡಕ್ಕಾಗಲ್ಲ. ಈಗ ಕಾರಲ್ಲಿ ಹೋಗ್ತಾ ಇದೀವಿ, ಮನೆ ಹೋಗುವ. ನಿಮ್ಮ ಪ್ರಕಾರ ಈ ಬ್ಲಾಗ್ ಹೆಂಗಿರ್ಬೋದು? ನಾನು ಕೇಳಿದ್ದು ನಿನ್ನಲ್ಲ.
ಅನ್ಕೊಂತೇನೆ. ಹೌದಾ? ನಿನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತಾ? ಹೆವಿ ಎಕ್ಸೈಟ್ಮೆಂಟ್ ಇದೆಯಾ? ಓಕೆ ಓಕೆ ಗೈಸ್, ಲೆಟ್ಸ್ ಗೋ. ಇಲ್ಲಿ KFC ಹತ್ರ ಬಂದಿದ್ದೀನಿ. ಅಲ್ಲಿ ಬರ್ತಿರೋ ಟೈಮಲ್ಲಿ ಬೈ ಮಿಸ್ ಆಗಿ ಸೀಟ್ ಬೆಲ್ಟ್ ಹಾಕ್ಲಿಲ್ಲ. ಸೊ ಫೈನ್, ನನಗೆ ಅಣ್ಣಂಗೆ ಫೈನ್ ಬಿತ್ತು, ಒಂದು 500 ರೂಪಾಯಿ ಫೈನ್ ಬಿತ್ತು. ಕಟ್ಬಿಟ್ಟು ಈಗ ಏನ್ ನೋಡ್ತಿರೋ, ಕೊಡ್ಬೇಕು ತಾನೆ 500 ರೂಪಾಯಿ, ಹೇಳ್ಬೇಕು ತಾನೆ ನಂಗೆ. ಅಂದ್ರೆ ಇಷ್ಟ ದಿನ ಏರಿಯಾದಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಹಿಡಿತಿರ್ಲಿಲ್ಲ, ಬಟ್ ಈಗ ಹಿಡಿಯಕ್ ಸ್ಟಾರ್ಟ್ ಮಾಡ್ತಾರೆ. ಮದ್ವೆ ದಿನ ಮೂವಿಗೆ ಹಾಕ್ತೀಯಾ? ಹೌದಾ ಚಿನ್ನ? ಆಯ್ತು ಚಿನ್ನ, ಡನ್. ಸೊ ಇವಾಗ ಅವ್ರಿಗೆ ಇನ್ಫಾರ್ಮ್ ಮಾಡೋಣ. ಏನ್ ಗೊತ್ತಾ, ಇವತ್ತು ಅಸ್ಲಿ ಬ್ಲಾಗ್, ಈ ಕಡೆ ಬನ್ನಿ, ಈ ಕಡೆ ಇವತ್ತಿನ ಅಸ್ಲಿ ಬ್ಲಾಗ್ ಬಂದ್ಬಿಟ್ಟು ಏನ್ ಗೊತ್ತಾ, ಏನಂದ್ರೆ ನಾನು ಮತ್ತೆ ಚಿರಂತ್ ಇಬ್ರು ಮಾತ್ರ ತಿಂತೀವಿ, ಬಬಿತಾ ತಿನ್ನೋ ಆಗಿಲ್ಲ, ಬರೀ ಅವಳು ನೋಡ್ತಿರ್ತಾಳೆ ಅವಳು. ಆದ್ರೆ ಇನ್ನೊಂದೇನಂದ್ರೆ, ಫಸ್ಟ್ನೇದಿಲ್ಲ ಅಂದ್ರೂ ಆ ಸೆಂಟ್ರಲ್ಲಿ ಒಂದು 4-5 ಶಾಪ್ ಹೇಳಿದಿನಲ್ಲ, ಅದರಲ್ಲಿ ನಿನ್ಗೊಂದು ಚಾನ್ಸ್ ಸಿಗುತ್ತೆ. ನಿನಗೊಂದು 2 ಚಾನ್ಸ್ ಸಿಗುತ್ತೆ, ಅದು ಬ್ಯೂಟಿಫುಲ್ ಚಾನ್ಸ್ ಸಿಗುತ್ತೆ, ಓಕೆನಾ? ಆದ್ರೆ ಇವಾಗ ನಾವ್ ಏನೇನ್ ತಿಂತಿದೀವೋ ಅದನ್ನೆಲ್ಲ ನೀನು ಕಣ್ಣು ತುಂಬಾ ನೋಡ್ಕೋಬೇಕು ಹೊರತು ತಿನ್ನೋವಾಗಿಲ್ಲ. ಏಯ್, ನೀನ್ ಅಳಿಸ್ಬಿಡ್ತೀಯ ಅವಳನ್ನಲ್ಲೇ ಪಕ್ಕ. ಅಯ್ಯೋ, ಕಣ್ಣಲ್ಲಿ ನೋಡಿ ಗೈಸ್, ಆಗ್ಲೇ ಹೆಂಗ್ ಗೊತ್ತೈತೆ. ಇವತ್ತು ನಾನು ಅಳಿಸ್ತೀನಿ. ಹೆಂಗ್ ಅಳಿಸ್ತೀನಿ ಅಂದ್ರೆ, ನೀವೇ ನೋಡ್ತಿರ್ತಾರೆ ಯಾವ ತರ ಅಳಿಸ್ತೀನಿ ಅಂದ್ಬಿಟ್ಟು. ಅಂದ್ರೆ ಇದೊಂದು ಸುಮ್ಮನೆ ಜಸ್ಟ್ ಒಂದು ಕಾಂಟೆಂಟ್ ಅಷ್ಟೇ, ಅದು ಯಾವುದೇ ರೀತಿ ಬೇರೆ ಏನಿಲ್ಲ. ಇವತ್ತು ನಾನು ಮತ್ತೆ ಚಿರಂತು ಭರ್ಜರಿಯಾಗಿ ತಿಂತೀವಿ, ಅವಳು ಕಣ್ ತುಂಬ ನೋಡ್ಕೋತಾಳೆ ಅಷ್ಟೇ. ಬುಜ್ಜಿ ಏನ್ ಬೇಕು ತಗೋ ಬುಜ್ಜಿ. ಇಲ್ಲ ಪರವಾಗಿಲ್ಲ, ಸಾಕಾಗಲ್ಲ, ನಿನ್ಗೂ ಸಿಗ್ಬೋದು. ಅದಕ್ಕೆ ನಿನ್ ಫೇವ್ರೇಟ್ ಯಾವ್ದು ಇದ್ರಲ್ಲಿ? ಡೈನಿನ್. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ನಿನ್ಗೇನ್ ಬೇಕು? ಏನ್ ಬೇಕು ಹೇಳು. ಇಷ್ಟರಲ್ಲಿ ಯಾವ್ದಾರ ಒಂದ್ ತಗೋಣ. ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಬೇಕು ನನಗೆ, ಅಚ್ಚ ಬೇಕು ನನಗೆ. ನಂದು ಚುರುಗಿ ಏನಾಡು, ಒಂಥರ ಸಂತೋಷ. ನನಗಿದ್ರ ಒಂಥರ ಸಂತೋಷ. ಬರ ಬಾ ಚಿನ್ನ, ಏನ್ ಬೇಕು ತಗೋ ಚಿನ್ನ. ಚಿನ್ನ ಥ್ಯಾಂಕ್ ಯು ಚಿನ್ನ, ತಗೋ. ಏನ್ ಚಿನ್ನ? ಅಟ್ಲೀಸ್ಟ್ ನಂಗೆ ಒಂದು ಕೋಕ್ ಅನ್ನ ಕೊಡಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಕೊಡ್ಸ್ಬೇಕೇನಾ? ನೋ ವೇ, ಚಾನ್ಸೇ ಇಲ್ಲ. ಒಬ್ಳೆ ತಿಂದು ಕೇಳ್ಬಿಟ್ಟ ತಿಂದು ಇದು 2 ತಗೋಣ. ಅಲ್ಲೇ ತಿಂದ್ಬಿಡೋಣ ಅನ್ಸ್ತಿದ್ದಲ್ಲ. ಆಡ್ ಟು ಕಾರ್ಟ್. ಈಗ ಏನ್ ಗೊತ್ತಾ, ಈಗ ಏನ್ ಮಾಡ್ತೀಯ ಗೊತ್ತಾ ನೀನು, ಇಲ್ಲಿ ಒಂದು ಫ್ರೈ ತಗೊಂಡು ಹಿಂಗ್ ತಿನ್ನು. ನಮಗ್ ಬಿಡ್ದಿರ ತಿಂದು ಅದ್ ಹೆಂಗ್ ಒಬ್ಳೆ ತಿಂತೀಯ? ಆರ್ಡರ್ ಮಾಡಿದ್ದು, ಇವಾಗ KFC ಬರೋದಕ್ಕೆ ಕಾಯ್ತಾ ಇದೆ. KFC ಬರೋದಿಕ್ಕೆ ಕಾಯ್ತಾ ಇದೆ. ನೀನೇ ತರಬೇಕು, ಆಪ್ಷನ್ ಇಲ್ಲ. ಏನೇ ನಾವು ತತ್ತಿ ಬರ್ಕೊಂಡ ಎತ್ಕೊ ಬರ್ಬೇಕಾದ್ರೆಲ್ಲ. ಬೇಡ ಪರವಾಗಿಲ್ಲ, ನಾವೇ ತಗೋಬತ್ತೀವಿ, ಪರವಾಗಿಲ್ಲ. ಯಾಕೆ ಬೇಕು? ತಿನ್ಬಿಟ್ರೆ ಮೇಲೆ ಅದೇ ಏನಕ್ಕ? ಗೊತ್ತು. ಏನ್ ಚಿನ್ನ? ಅಟ್ಲೀಸ್ಟ್ ಒಂದೇ ಒಂದು ಕೋಕ್ ಪ್ಲೀಸ್. ಇಲ್ಲಿಲ್ಲ, ನೆಕ್ಸ್ಟ್ ಸರಿ ಅಂದ್ರೆ ಇದಲ್ಲ, ಇನ್ನೊಂದ್ ಕಡೆಗೆ ಹೋಗ್ತೀವಲ್ಲ, ಅಲ್ಲಿ ಕೊಡಿಸ್ತೀವಿ. ನಾವೇನ್ ಆರ್ಡರ್ ಮಾಡಿದೀವೋ ಬಂದಿದೀವಿ. ಇದನ್ನ ಇಷ್ಟು ಪೂರ್ತಿ ನಮ್ಮ ಚೊಟ್ಟ ಮರಿ ಮುಂದೆ ನಾವಿಬ್ರು ಆನಂದ ಪರಮಾನಂದ, ವಿವಾಹ ಭೋಜನವಿದು. ವಿಚಿತ್ರ ಭಕ್ಷ್ಯಗಳಿವು. ಗೈಸ್ ನೋಡಿ, KFC ಮುಂದೆ ಇದ್ರೂ ತಿನ್ನಲ್ಲ. ಈ ಕಡೆ ಬರು, ಆ ಕಡೆಗೆ ಹೋಗಿ ಆರಾಮಾಗಿ ಕೂತ್ಕೋ. ನಾವಿಬ್ರು ಶೇರಿಂಗ್ ಮಾಡ್ಕೊಂಡು ತಿನ್ಬಾರ್ದಾ? ಶೇರಿಂಗ್ ಇಸ್ ಕೇರಿಂಗ್, ಮೀ ಅಂಡ್ ಚಿರಂತ್. ಫೀಲ್ ಎಲ್ಲ ಆಗ್ಬಾರ್ದು, ಅದನ್ನ ಹೇಳ್ತಿರೋದು. ಫೀಲ್ ಎಲ್ಲ ಆಗ್ಬಾರ್ದು. ನಾವ್ ಹೆಂಗೋ ತಿಂತೀವಿ, ಆರಾಮಾಗಿ ತಿಂತೀವಿ. ತಿನ್ನೋ. ಬಾಯ್ ತುಂಬಾ ನೀರು. ಸ್ಮೆಲ್ ಮಾತ್ರ ಏಯ್ ಕರೆಕ್ಟ್, ಸ್ಮೆಲ್ಲು. ಏಯ್ ನಾನು ತಿಂದ್ಬಿಡ್ತೀನಿ. ಹೆಂಗೋ ತಿಂತೀಯ ನೀನು? ಗೈಸ್ ಒಳ್ಳೆ ಟೇಸ್ಟು. ಚಿಕನ್ ಬರ್ದಿದ್ದು ಅಂತ ತಿನ್ನೋದನ್ನ ವಿಡಿಯೋ ಹಿಡಿಬೇಕು ತಾನೆ.
ಗೈಸ್ ನಾವು ನೋಡ್ತಾ ಇದ್ದೀವಿ ಪಾಪ ಅವ್ರು ಸುಮ್ಮನೆ ಕೂತಿರೋಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಅನ್ನೋವ ಹಾಂ ಅಯ್ಯೋ ದೇವರೇ ನೀನು ಇದ್ದರೆ ಕೊಟ್ಬಿಡ್ತೀವಾ ಆದ್ರೂ ಕೊಡ್ತೀನಿ, ನಾನು ಕೊಡ್ತೀನಿ. ಹಾಂ ಇಷ್ಟು ತಿಂದು ಖುಷಿ ಪಡಿ, ಯಾಕಂದರೆ ಇಷ್ಟು ಟೇಸ್ಟ್ ಇವತ್ತು ಸಖತ್ತಾಗಿದೆ. ಅದಕ್ಕೆ ಇವಾಗ ಪೂರ್ತಿ ನಾನು ಮತ್ತು ಚಿರಂತ್ ಇಬ್ಬರು ಖಾಲಿ ಮಾಡಿಬಿಡ್ತೀವಿ. ಓಕೆ, ವೆಯ್ಟ್ ಮಾಡ್ತೀನಿ. ನೋಡಿ ಹಿಂಗೆ ಇಟ್ಕೊಂಡು ಟ್ರಾನ್ಸಿಷನ್ ಹೆಂಗೆ ಗೊತ್ತಾ, ಇನ್ನೊಂದ್ಸಲ ಟ್ರಾನ್ಸಿಷನ್ ತೋರಿಸ್ತೀನಿ. ಈಗ ಹಿಂಗಿದ್ದಾಳೆ, ಇದೇ ಮುಖದಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಅಂದಿದ್ದ ತಕ್ಷಣ ಎಲ್ಲನೂ ಖಾಲಿ, ಆದರೂ ಹಿಂಗೆ ಕೂತಿರ್ತಾಳೆ. ಈಗ ನೆಕ್ಸ್ಟ್ ಕಡೆಗೆ ಹೋಗೋಣ ಗೈಸ್. ತಿಂದಿದ್ದೆಲ್ಲ ಆಯಿತು, ನೆಕ್ಸ್ಟ್ ಕಡೆಗೆ ಹೋಗೋಣ. ಫೈನಲಿ ತಿಂದಿದ್ದಾಯ್ತು, ಈಗ ನೆಕ್ಸ್ಟ್ ಕಡೆಗೆ ಹೋಗ್ತಾ ಇದೀವಿ. ಚಿನ್ನ ಬಾ ಚಿನ್ನ, ಹೋಗೋಣ ನೆಕ್ಸ್ಟ್ ಕಡೆಗೆ. ಚಿನ್ನ ಗೈಸ್ ನೆಕ್ಸ್ಟ್ ಕಡೆಗೆ ಹೋಗ್ತಾ ಇದೀವಿ ಇವಾಗ. ನೆಕ್ಸ್ಟ್ ಈ ವಿಡಿಯೋ ಕೇವಲ ತಮಾಷೆಗಾಗಿ ಅಷ್ಟೇ ಮಾಡ್ತಾ ಇರೋದು. ಗೊತ್ತಾಗುತ್ತೆ ಮುಂದಿನ ಬ್ಲಾಗಲ್ಲಿ, ಮುಂದಿನ ಬ್ಲಾಗಲ್ಲಿ ಅಥವಾ ಈ ಬ್ಲಾಗ್ ಎಂಡಲ್ಲಿ ಒಂದು ಹೇಳ್ತೀನಿ. ದೆನ್ ನಮ್ಮ ಮುಂದಿನ ಬ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ, ಕಂಪ್ಲೀಟ್ ಗೊತ್ತಾಗುತ್ತೆ. ಬಟ್ ಇವಾಗ ನಾನಂತೂ ನಮ್ಮ ಕಂಪ್ಲೀಟ್ ನಮ್ಮ ಚೋಟ ಮರಿಗೆ ಅವಳಿಗೆ ಕೊಡ್ದಲೆ ಅಂತೂ ನಾನು ತಿಂತಾ ಇರ್ತೀನಿ. ನಾನು ಚಿರು ಇವತ್ತು ಚಿರುಡೆ ಇವತ್ತು ನಾನು ಮತ್ತೆ ಚಿರು ಇಬ್ರು ಜೊತೆಲೆ ಕೂತ್ಕೊಂಡು ತಿಂತಿರ್ತೀವಿ. ಬಟ್ ಚೋಟ ಮರಿ ತಿನ್ನಲ್ಲ, ತಿನ್ಸಲ್ಲ, ಕೊಡೋದು ಇಲ್ಲ ಅಷ್ಟೇ. ಬನ್ನಿ ಹೋಯ್ತಾ ಇದೀವಾ, ಓಡ್ತಾ ಇದೀವಾ ಗೈಸ್. ಇಲ್ಲೇ ಹತ್ರದಲ್ಲೇ ನಮ್ಗಿಷ್ಟ ಆದಂತ, ನನಗೂ ಮತ್ತೆ ಚಿರುಗೂ ಇಷ್ಟ ಆದಂತ ಡಾಮಿನೋಸ್ ಇತ್ತು. ಸೊ ಡಾಮಿನೋಸ್ಗೆ ಹೋಗ್ತಾ ಇದೀವಿ ನಾವು ಇವಾಗ. ಸೊ ನಮ್ಮ ಚೋಟ ಮರಿ ಏನೋ ಇಷ್ಟಪಟ್ಟು ಆರ್ಡರ್ ಮಾಡ್ತಾಳೋ ಅದನ್ನೇ ತಗೊಳ್ಳೋಣ ಅಂತ ಇದೀವಿ. ಯಾ ಚಿನ್ನ, ಥ್ಯಾಂಕ್ ಯು ಚಿನ್ನ. ಅದಲ್ಲೇನು ಇಷ್ಟ ಇಲ್ಲ. ಪರವಾಗಿಲ್ಲ, ಆಯ್ತು. ಇನ್ನೂ ತುಂಬಾ ಇಷ್ಟ ಆಗಿರುವಂತದ್ದು ಇರುತ್ತೆ, ಹೇಳಕ್ಕಾಗಲ್ಲ. ನಾನೇನ್ ಮಾಡೋದ್ನೋ ಗೊತ್ತಿಲ್ಲ, ಬಟ್ ಚಿರು ಏನಾದ್ರು ಮಾಡಿದ್ರು ಅಂದ್ರೆ ನೋಡಿ ಹೊಡಿತಾಳಿಗೆ ಬಿತ್ತು, ಏಟ್ಗಳು ಬಿತ್ತು. ಇಲ್ಲೇ ಡಾಮಿನೋಸ್ ಇದೆ, ಹೋಗಿ ಇವಾಗ ಆರ್ಡರ್ ಮಾಡೋಣ. ನೀವು ಮುಂದೆ ಹೋಗ್ಬೇಕು ಫಸ್ಟು. ಯಾಕೆ ಚಿನ್ನ ಮುಂದಕ್ಕೆ ಹೋಗಿ, ಇಷ್ಟು ಬೇಗ ಕಾಲಿಗೆ ಬೀಳ್ತಾ ಇದ್ದೀರಾ? ಪ್ಲೀಸ್ ಸಿಡೋನ್, ಆರಾಮ್ಸೆ ಕೂತ್ಕೊಳ್ಳಿ. ಸ್ಮೆಲ್ ಘಮ ಅಂತೈತಾ? ನನಗೂ ಚಿರುಗಂತೂ ಸಿಕ್ಕಾಪಟ್ಟೆ ಅಂತ ಐತೆ. ಚಿರು ಅಲ್ವಾ? ತಿನ್ನೋರ್ಗಷ್ಟೇ ಗಮ್ಮನ್ ಬರುತ್ತೆ. ಹಾ ಕರೆಕ್ಟ್. ರೆಡಿನಾ? ಉಯ್ಯಾಲೆ ಉಯ್ಯಾಲೆ ನಿನ್ಗಿದು ಬೇಕಿತ್ತ ಮಗಳೇ, ಒಂಚೂರು ಆ ಕಡೆಗೆ ಜರ್ಕೋ ಮಗಳೇ. ಹಾ, ಈಗ ನಿಮ್ಮ ಒಪಿನಿಯನ್ ಏನು ಚಿನ್ನ? ಏನು ಅನಿಸ್ತಾ ಇಲ್ವಾ? ನಿನ್ಗೇನಾದ್ರು ಅನಿಸ್ತೈತಾ? ನನಗೂ ನಮ್ಮ ಅಣ್ಣ ಏನಾದ್ರು ನನಗೆ ಕೊಡಿಸ್ತೀನಿ ಅಂದ್ಬಿಟ್ಟು. ಸೈಡಲ್ಲಿ ಹೋಪ್ ಇರುತ್ತಲ್ಲ, ಇದೆಯಾ? ಸೈಡಲ್ಲಿ ಒಪ್ಪ ಅಥವಾ ಫುಲ್ ಜಾಸ್ತಿ ಒಪ್ಪಿದೆ ನನ್ನ ಮೇಲೆ ಎಷ್ಟು ಒಪ್ಪಿದೆ? ಈ ಮೊಮೆಂಟಿಗೆ ಬಜ್ಜಿ ಯಾವ ಸಾಂಗ್ ನೆನಪಾಯ್ತಿದೆ ಗೊತ್ತಾ? ಏನೋ ಒಂಥರ ಕರೆಕ್ಟು. ಒಳ್ಳೆ ಕೆಲಸ ಕರೆಕ್ಟ್. ನೀನೇನು ಗೊತ್ತಾ, ನಮ್ಮ ಪಿಜ್ಜಾ ನೋಡು, ಆ ಕಡೆ ಇರೋರು ಪಿಜ್ಜಾ ನೋಡು, ಅಲ್ಲಿರೋರು ಪಿಜ್ಜಾ ನೋಡು. ಸೊ ಯಾವ್ದು ನಿನ್ಗೆ ಇಷ್ಟ ಆಗ್ತಿರ್ತೋ ನೋಡಿ ಕಣ್ಣು ತುಂಬಿಸ್ಕೊ. ಟಿವಿ ಕಿತ್ಕೊಂಡ್ಬಂದು ನೀನು ಕಣ್ಣು ಮುಂದೆ ಇಕ್ತೀನಿ ನೋಡ್ಕೊಂಡು ಕೂತ್ಕೊಂಡು ಜಾಮೀನು ಅವ್ರು ಎದ್ದು ಓಡಿಸ್ತಾರೆ. ಹಿಂಗೆಲ್ಲ ಅವಮಾನ ಆಗ್ಬಾರ್ದಿತ್ತು. ಗೈಸ್ ಇವಾಗ ಏನ್ ಮಾಡ್ತಾಳೆ ಅಂದ್ರೆ ಇದನ್ನೆಲ್ಲ ನೋಡ್ಕೊತಾಳೆ, ಅವ್ರ ಅಪ್ಪಂಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾಳೆ. ಅಪ್ಪ ಹಿಂಗ್ ತಿಂದ್ರಪ್ಪ ಅವರು, ಅಯ್ಯೋ ಹಂಗೆಲ್ಲ ಸುದ್ದಿ ಪಡಿಗೆ ಡ್ಯಾಡಿ ಬಿತ್ತು. ಒಳ್ಳೆ ಶಾರ್ಟ್, ಒಳ್ಳೆ ಕಂಟೆಂಟ್. ನನಗಂತೂ ಕಂಟೆಂಟು. ಹೈ ಪಾಪ ಅಣ್ಣಂಗೆ ಕೈ ಮಾಡ್ತಿದ್ದೆ, ನೀವು ಅಮ್ಮ ಬೈತಾರಿಲ್ಲ ಅಂದ್ರೆ. ಇದನ್ನ ನಾನು ತೋರಿಸೋರ್ಗೆ ಅಲ್ಲೂ ಅಲ್ಲಾಡ್ತಿದ್ದೆ. ಗೈಸ್ ಏನ್ ಶಾರ್ಟ್ ಹೊಡೆದ್ಲು ಅಂದ್ರೆ, ಪಾಪ ಅಣ್ಣ ಮೇಲೆಲ್ಲ ಕೈ ಮಾರಬಾರ್ದು ಹೇಳ್ಕೊಟ್ಟಿಲ್ಲ ನೀವಮ್ಮ. ಓಹೋ ಇನ್ನೊಂದು ಏಟ್ ಚಿರು ಮೇಲೆ ಹೊಡೆದು, ಕುತ್ಕೊಳ್ಳೋ. ಏನೋ ಅವಾಜ್ ಆಗ್ತಿದ್ಯಾ? ಆರಾಮಾಗಿ ಕುತ್ಕೊಳ್ಳಮ್ಮ. ನಾವು ತಿನ್ನಕ್ ಬಂದಿರೋದು, ನಾವು ತಿಂತಾ ಇದೀವಿ, ನೋಡ್ತಾ ಇರ್ಬೇಕಷ್ಟೇ. ಏನೋ ಹೋಗ್ಲಿ ಪಾಪ ಅಂತ ಕೊಡ್ಸೋಣ ಅಂತ ಅನ್ಕೊಂಡೆ, ನಮ್ಮ ಚಿರುಗೆ ಹೊಡೆದ್ಬಿಟ್ಟದ. ಚಿರು ನಿನ್ಗೆ ನಾಯಿ ಹೊಡೆದ್ಲಲ್ಲೋ. ಹಾ ಹೆಂಗ್ ಹೊಡೆದ್ ಹೇಳು? ನಾಯಿ ಹೊಡೆದ್ಲು. ಹೆಂಗ್ ಹೊಡೆದ್ಲು? ಈ ತವಡೆ ಬಂಪರ್ ಆಫರು ಕಟ್ ಮಾಡಬೇಕು.
ಬಂಪರ್ ಆಫರು ಕಟ್ ಮಾಡ್ಬೇಕು. ಗೈಸ್ ನಮ್ ಚಿರುಗೆ ನಾಯಿ ಹೊಡ್ದಂಗ್ ಹೊಡೆದ್ರು ಗುರು. ಇಲ್ಲಿರೋರು ಎಲ್ಲ ನೋಡ್ಬಿಟ್ರು ಗುರು, ನಾಯಿ ಹೊಡ್ದಂಗ್ ಹೊಡೆದ್ರು ನಿನಗೆ. ಬಂತು ಟಿಟೆಂಟ್ ಪಿಜ್ಜಾ ಬಂತು ಟಿಟೆಂಟ್. ಇರಿ ಅವಳೇ ಅನ್ಬಾಕ್ಸ್ ಮಾಡ್ಲಿ. ಚಿನ್ನ ಅನ್ಬಾಕ್ಸ್ ಮಾಡು ಚಿನ್ನ ಒಂಚೂರು. ಅಯ್ಯೋ ಒಂಚೂರು ಜರುಗಮ್ಮ, ಒಂಚೂರು ಜರುಗು, ಇನ್ನೊಂಚೂರು ಜರುಗು. ಆ ಕತ್ತಿತ್ಬೇಕಪ್ಪ, ಯಾಕಪ್ಪ ಕತ್ತಿಟ್ಕೊಂಡಿದ್ರೆ ಸಾಕು ಸುಮ್ಮನಿರ. ಚಿನ್ನ ಪಿಜ್ಜಾ ನೋಡವ ಒಂಚೂರು. ಚಿನ್ನ ನೀನ್ ನಾವಿವತ್ತು ನಾವು ತಿನ್ನಕ್ ಬಂದಿಲ್ಲ, ನಿನ್ ಮುಂದೆ ತಿನ್ನಕ್ ಬಂದಿರೋದು ನಾವು. ನೀನ್ ಹಿಂಗ್ ನೋಡು. ಅವನ್ ಎತ್ತುತ್ತಾನೀಗ. ವಾಟ್ ಅ ಪಿಜ್ಜಾ. ನಾವಿದ್ದೀರಿ ಡಾಮಿನಾಸು, ತಿಂತಾ ಇದ್ರಿ ಚೀಸಿ ಫಸ್ಟ್. ಕತ್ತೆತ್ತ ಒಂಚೂರು, ಕತ್ತೆತ್ ನೋಡ್ಬೇಕು ನೀವು. ಕತ್ತೆತ್ತು ಒಂಚೂರು ಕತ್ತೆತ್ತು ನೋಡೊಂಚೂರು ಈ ಕಡೆ. ಹಿಂದೆ ಬಾ. ಹಾ ಕತ್ತೆತ್ತದ ಹಿಂಗೆ ಮಲ್ಕೋಬಾರ್ದು, ನೀ ಕೂತ್ಕೋಬಾರ್ದು. ಬಾ ಹಿಂದಕ್ಕೆ, ಆರಾಮಾಗಿರು. ಅಯ್ಯೋ ದೇವರೇ ನೀನು ಇದ್ದರೆ ಇದಿ ಬರಹ ಎಂತ ಘೋರ, ಪಿಜ್ಜಾಯಿಂದ ದೂರ. ಯಾಕೆ ಚಿನ್ನ ಬೇಜಾರಾಗ್ಬಿಟ್ಟಿದ್ಯಾ? ಚಿನ್ನ ಬೇಜಾರು ಯಾಕೋ ಆಗಿದೆ? ಸ್ವರ್ಗಕ್ಕೆ ಡೈರೆಕ್ಟ್ ಇನ್ವಿಟೇಷನ್. ಗೈಸ್ ತಿಂದಿದ್ದೆಲ್ಲ ಮುಗೀತು. ಹೆಂಗಿತ್ತು? ಚೆನ್ನಾಗಿತ್ತ ಪಿಜ್ಜಾ ಚೆನ್ನಾಗಿತ್ತಾ? ಸಕ್ಕತ್ತಾಗಿತ್ತಾ? ಓಡ್ರೋ ನೆಕ್ಸ್ಟ್ ಹೋಗ್ತಾ ಇದೀನಿ. ಇವಾಗ ಒಂದು ಚಿಕ್ಕದಾಗಿ ಟ್ವಿಸ್ಟ್ ಇಡ್ತೀನಿ ನೋಡಿ. ಇವಾಗ ನೆಕ್ಸ್ಟ್ ಗೈಸ್ ನಾವ್ ಹೋಗ್ತಿರೋದು ಜುಡಿಯೋಗೆ. ಇವಾಗ ನಾವೆಲ್ಲಿಗೆ ಹೋಗ್ತಾ ಇರೋದು? ಜುಡಿಯೋ 30 ಸೆಕೆಂಡ್ ಅಥವಾ 1 ಮಿನಿಟ್ ಟೈಮ್ ಕೊಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಯಾವ ಬಟ್ಟೆ ನಿಂಗೆ ಇಷ್ಟ ಆಗುತ್ತೋ ಅದನ್ನೆಲ್ಲ ಬೇಗ 1 ಮಿನಿಟ್ ಅಲ್ಲಿ ಪಿಕ್ ಮಾಡ್ಕೋಬೇಕು. ಚೊಟ್ಟ ಮರಿ ಇವಾಗ ಫುಲ್ ಖುಷಿ ಆಗಿದ್ದಾಳೆ. ಏನಕ್ಕಂದ್ರೆ ಆ ಬ್ಯಾಗ್ ಅಲ್ಲಿ ಇವಾಗ 1 ನಿಮಿಷದಲ್ಲಿ ಏನ್ ತುಂಬ್ಕೋತಾಳೋ ಅದು ಪೂರ್ತಿ ಹೋಲ್ಡ್ ಆಗಿರುತ್ತೆ. 3, 2, 1 ಸ್ಟಾರ್ಟ್. ಟ್ವಿಸ್ಟ್ ಮೇಲ್ ಟ್ವಿಸ್ಟ್.